ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯ, ನಿಜವಾಗಿಯೂ ಇವತ್ತು ಅಪ್ಪಿಕೋದಂಥ ಚಳವಳಿಯನ್ನು, ಚಿಪ್ಕೋದಂಥ ಚಳವಳಿಯನ್ನು ಆರಂಭಿಸಿ ಅದರಲ್ಲಿ ಸಾಕಷ್ಟು ಯಶಸ್ವಿಯಾದಂಥ ನಮ್ಮ ಸುಂದರಲಾಲ್ ಭಗವನಾರ್ ಅಂತವರನ್ನು, ಪಾಂಡುರಂಗ ಹೆಗಡೆ ಅಂತವ್ರನ್ನು ನಿಜವಾಗಿ ನಾಡಿನ ನಾಯಕರನ್ನಾಗಿ ಮಾಡಬೇಕಾಗಿತ್ತು ನಾವು. ಅದರ ದುರಂತ ಇಲ್ಲಿ ರಾಜಕಾರಣ, ಹಣಬಲ, ತೋಳ್ಬಲ ಅನ್ನುವಂಥ ನಾವು ಹೇಳ್ತಾ ಇದ್ದೀವಿ. ಸಾರಾಯಿ ಬಲ ಇವುಗಳದಾಗ ನಮ್ಮ ರಾಜಕೀಯ ನಿಜವಾಗಿ ಸತ್ತು ಹೋಗಿ ಜನರ ಪರವಾಗಿದ್ದಂಥ ಕಾರ್ಯಗಳಲ್ಲಿ ಏನೂ ಆಗ್ತಾಯಿಲ್ಲ. ಹೆಸರಿಗೆ ಅಷ್ಟ ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಂಬರೋದು, ಏಜೆಂಟ್ಸ್ ಇರ್ತಾರೆ, ಹಂಚ್ಕೊಳ್ಳೋದು, ಒಂದಿಷ್ಟು ಕೆಲಸ ಮಾಡಿ ತೋರಿಸೋದು, ಉಳಿದ್ರು ಕಾಲ ಗುಳಂ, ನಾನು ಗುಳಂ ನೀನು ಗುಳಂ. ಆದರೆ ಪಾಂಡುರಂಗ ಹೆಗಡೆ ಅಂತ, ನಮ್ಮ ಚಿಪ್ಕೋದ ಸುಂದರಲಾಲ್ ಭಗವನ್ರಂತ, ಇನ್ನೂ ಅನೇಕ ನಾಯಕರಿದ್ದಾರಲ್ಲ, ನಮ್ಮ ಶಿವರಾಮ್ ಕಾರಂತರ ಜೀವನದಲ್ಲಿ ಅವರು ಇಲೆಕ್ಷನ್ ನಿಂತಿದ್ದರು, ಪಾಪ ಸೋಲಿಸಿದ್ರು ಅವ್ರನ್ನ. ಯಾಕಪ್ಪ ಅಂದ್ರೆ ಅವ್ರಿಗೆ ಈ ದರಿದ್ರ ರಾಜಕಾರಣ ಗೊತ್ತಿರಲಿಲ್ಲ. ಪಾಕೆಟ್ ಹಂಚೋದು, ದುಡ್ಡು ಹಂಚೋದು, ಸುಳ್ಳು ಹೇಳೋದು, ಸುಳ್ಳು ಆಶ್ವಾಸನೆ ಕೊಡೋದು, ಮ್ಯಾನಿಫೆಸ್ಟೋ ಹೆಸರಿನಲ್ಲಿ ಮೋಸ ಮಾಡೋದು, ಭಾಳಷ್ಟು ರಾಜಕೀಯ ಪಕ್ಷಗಳು ಮಾಡಿದವು, ರಾಜಕಾರಣಿಗಳು ಇವತ್ತು ಮಾಡ್ತಾಯಿದ್ದಾರೆ. ಇದು ಬರಲಿಲ್ಲ ಅವ್ರಿಗೆ, ಇವ್ರಿಗೆ ಯಾರಿಗೂ ಬರಲಿಲ್ಲ. ಅದಕ್ಕೆ ಇವರು ಸುದ್ದಿ ಹೆಚ್ಚು ಬರೋದಿಲ್ಲ. ಎಲ್ಲೋ ಪೇಪರ್ದು ಮೂಲ್ಯಾಗ ಕೊಟ್ಟಿರ್ತಾರೆ, ಸುಮ್ಮ ಪೇಜ್ ತುಂಬಲಾರ್ದಕ್ಕೆ ಹಾಕ್ತಾಯಿರೋಣ ಅನ್ನುವಂಗೆ. ಆದರೆ ಇವತ್ತು ನಾವು ನೆನಿಬೇಕಾಗಿದೆ. ಅದು ಕೇರಳದ ಒಬ್ಬ ಲೇಖಕ, ರಾಜಕಾರಣಿ, ಜೊತೆಗೆ ಮಾತೃಭೂಮಿ ಪತ್ರಿಕೆಯ ಮಾಜಿ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ, MP ಆಗಿದ್ದರು. MP ವೀರೇಂದ್ರ ಕುಮಾರ್ ಅವರು ತೀರ್ಕೊಂಡು 5ನೇ ವರ್ಷದಲ್ಲೇ ಇದು ಪ್ರಶಸ್ತಿ ನಡೆಸ್ತಾ ಇದ್ದಾರೆ, ಪುಣ್ಯ ಸ್ಮರಣೆ ನೆಪದಲ್ಲೇ. ಯಾಕಂದ್ರೆ ಜಲ ಸಂರಕ್ಷಣಾವಾದಿ ಮತ್ತು ಮ್ಯಾಗಸೆಸೆ ಪ್ರಶಸ್ತಿ ಇಂಥವು ಪಡೆದಂಥ ನಮ್ಮ